ಮೀಸಲಾತಿ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳು ಒತ್ತಿಗೆ ಸಮಾವೇಶ ಮಾಡ್ತಿದ್ದಾರೆ. ಸರ್ಕಾರ ನಮಗೆ ಯಾವುದೇ ರೀತಿಯಂತ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ ಅಂತ. ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ 3-4 ಸಲ ನಾವು ಹೇಳಿವಿ. ಮುಖ್ಯಮಂತ್ರಿಗಳು 4-5 ಸಲ ಹೇಳಿದ ನಂತರ ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇದ್ದರು. ಯಾಕಂದ್ರೆ ಹಲವಾರು ಗದ್ದಲಗಳು ನಡೆದಿದ್ದರಿಂದ ಅವರು ಟೈಮ್ ಕೊಟ್ಟಿಲ್ಲ. ಈಗ ನಾವು ಇನ್ನೊಂದು ವಾರ ಬಿಟ್ಟು ನಾವು ಮುಖ್ಯಮಂತ್ರಿಗಳು ಕೇಳಿಕೊಂಡು ಸ್ವಾಮೀಜಿ ಅವ್ರನ್ನ ಆಮೇಲೆ ಯಾರು ಬರ್ತಾರೋ ಅವ್ರನ್ನೆಲ್ಲರೂ ಭೇಟಿ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಇದಕ್ಕೆ ಹೋರಾಟಕ್ಕೆ ಹಿಂದಿಂದು ಸಾಕಷ್ಟು ಮಂದಿ ಹೋರಾಟ ಮಾಡ್ಯಾರ. ಇವತ್ತು ನಿರಂತರವಾಗಿ ಸ್ವಾಮೀಜಿಯವರು ಹೋರಾಟ ಮಾಡಕತ್ತಾರ. ಬಟ್ ಇದಕ್ಕೆ ನಾವು ಮುಖ್ಯಮಂತ್ರಿಗಳು ಹೇಳಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊಂದಲ ಬಿದ್ದೈತಿ. ಜೊತೆಗೆ ಏನು 2D ಇತ್ತಲ್ಲ, ಲಾಸ್ಟ್ ಟೈಮ್ ಕೊಟ್ಟಂಥ 2D ಅದನ್ನು ಇವತ್ತು ಓದು. ಯಾಕಂದ್ರೆ ನಾವು ಅದರಲ್ಲಿ ಮುಸಲ್ಮಾನರದ್ದು 2B ಇತ್ತು. ಆ 2B ಅನ್ನುವಂಥದ್ದನ್ನು ತೆಗೆದು ಹಾಕಿ ನಮಗೆ ಕೊಟ್ಟಂತ ಅದಕ್ಕೆ ನಾವು ರಿಜೆಕ್ಟ್ ಮಾಡಿದ್ವಿ. ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ಬೇಡ. ಅವ್ರು ರಿಸರ್ವೇಷನ್ ತೆಗೆದು ನಮಗೆ ಕೊಡುವಂಥ ರಿಸರ್ವೇಷನ್ ಇದ್ದು ನಮಗೆ ಬೇಡ ಅನ್ನೋದು ನಾವೆಲ್ಲರೂ ಕೂಡ ರಿಜೆಕ್ಟ್ ಮಾಡಿದ್ವಿ. ಇದೇ ಬೆಳಗಾದಾಗ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಇನ್ನೊಬ್ಬರು ರಿಸರ್ವೇಷನ್ ತೆಗೆದು ನಮಗೆ ಕೊಡುವಂಥ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನುವಂಥದ್ದಾದಾಗ ಅದು ಆಮೇಲೆ ನಂತರ ಅದ BJP ಅವರು ಯಾರೋ ಕಡೆಯಿಂದ ಕೋರ್ಟಿಗೆ ಹಾಕ್ಸಿದ್ರು. ಅದು ಕೋರ್ಟಲ್ಲಿ ಪೆಂಡಿಂಗ್ ಇದೆ. 20 ಜನ MLAಗಳಿದ್ದಾರೆ. 20 ಜನ ಮನೆಗೆ ಹೋದಾಗ ಎಲ್ಲ ನಾವು ಸದನದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಅಬ್ಬರಿಸಿದ್ರು. ಲಾಸ್ಟ್ ಟೈಮ್ ಏನಾಯ್ತು? ಕರೆಕ್ಟ್ ಇಲ್ಲ ಪರ್ಮಿಷನ್ ಹಾಕಿದ್ವಿ ನಾವು. ಪರ್ಮಿಷನ್ ಕೊಡ್ಲಿಲ್ಲ ಅಲ್ಲ. ಲಾಸ್ಟ್ ಟೈಮ್ ಸದನ ನಡೆದಿಲ್ಲಲ್ಲ. ಎಲ್ಲಿ ನಡಿ ಸದನ ನಡೀಲಿಲ್ಲ ಅಲ್ಲ. ಮಾತಾಡೀನಿ ಇಲ್ಲ. ಕರೆಕ್ಟ್ ರೀ. ನಾ ಹೇಳಕತ್ತಿದ್ದೆ ಕೇಳಿ. ನಾ ಹೇಳ್ತೀನಿ, ಲಾಸ್ಟ್ ಟೈಮು ಸದನದಲ್ಲಿ ನಾವು ಕೆಲವರು ಅಪ್ಲಿಕೇಶನ್ ಹಾಕಿದ್ವಿ. ಬಟ್ ಸದನ ನಡೀಲಿಲ್ಲ. ಎಲ್ಲಿ ನಡೆಯುತ್ತೆ ಲಾಸ್ಟ್ ಟೈಮ್? ಸದನ ಎಲ್ಲಿ ನಡೆಯುತ್ತೆ? ನೀವು ಮಾಧ್ಯಮದವರು ಅಷ್ಟು ದಿನ TV ಮುಂಜಾನೆ ಸಂಜೆ ಮಟ್ಟ ಏನು ತೋರಿಸಿರಿ? ಒಬ್ಬರು ಕ್ವಶನ್ ಇರಲಿಲ್ಲ. ಒಂದು ಟೈಮ್ ಅದಕ್ಕೂ ಕೊಡಲಿಲ್ಲ. ಕಂಟಿನ್ಯೂ ಆಗಿ ಮೂಡ ಹಗರಣ, ಆಮೇಲೆ ವಾಲ್ಮೀಕಿ ಹಗರಣಗಳದೊಳಗೆ ಸದನ ಸಂಪೂರ್ಣ ಎಂಬುದು. ಸರ್, ಮುನಿರತ್ನವ್ರಂತರೂ ಮಾತಾಡಿದಂಥದಂತರೂ ಭಾಳ ದೊಡ್ಡ ತಪ್ಪು. ಯಾವುದೋ ಒಬ್ಬ ಸಮಾಜದ ಬಗ್ಗೆ ಯಾರೋ ಇರಲಿ, ಅಷ್ಟು ಕೀಳವಾಗಿ ಮಾತಾಡುವಂಥದ್ದಾಗಲಿ ಅಥವಾ ಅದು ಮಾತಾಡೋದಂಥದ್ದನ್ನ ಸಹಜವಾಗಿ ಯಾರು ಅದನ್ನು ಒಪ್ಪಂಗಿಲ್ಲ. ಯಾಕಂದ್ರೆ ಅದು ಮಾಡಿದಂಥದ್ದು ತಪ್ಪು ಅನ್ನುವಂಥದ್ದು ಸಂದೇಶ ಈಗಾಗಲೇ ಇಡೀ ರಾಜ್ಯಕ್ಕೆ ಹೋಗೈತಿ. ಅದು ತಪ್ಪೇ. ಅದು ದ್ವೇಷ ರಾಜಕಾರಣ ಅನಿಸುತ್ತಾ ನಿಮಗೆ? ಅವ್ರು BJP ಅವ್ರು ಮಾಡಿದಂಥ ದ್ವೇಷ ರಾಜಕಾರಣ ಅಂತೂ ನಾವು ಯಾರೂ ಮಾಡಿಲ್ಲ. 1% ಇಲ್ಲ ನಮ್ಮದು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿವಿ. ಅವರು ಮಾಡಿದಂಥ ಕೆಲಸ ನೀವು ಮಾಡಿದ್ರೆ ಇವತ್ತು ಯಾರಿಗೂ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಂತೇಳಿ. ಇವತ್ತು ಅವ್ರು ಮಾಡಿದಂಥ ಎಷ್ಟು ಮಂದಿ ಎಷ್ಟು ಮಾಡ್ಯಾರ ಟಾರ್ಚರ್. ಈ ನಮ್ಮ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶಾದ್ಯಂತ ವಿರೋಧ ಪಕ್ಷದವ್ರಿಗೆ ಮಾಡಿದಂಥ ಟಾರ್ಚರ್ ಇವತ್ತು ಮಟ್ಟ ಇತಿಹಾಸದಾಗ ಯಾರು ಮಾಡ್ರಿ ಅಷ್ಟು ಟಾರ್ಚರ್. HIV ಇಂಜೆಕ್ಟ್ ಮಾಡಿಸೋದು ಈ ರೀತಿ ಕೀಳು ಮಟ್ಟಕ್ಕೆ ಇಳಿಯುವಂಥದ್ದು ಏನು ಅವಶ್ಯಕತೆ? ಯಾರು ಮುನಿರತ್ನ ಅವ್ರ ಮೇಲೆ ಬಂದಿದ್ದ ಆರೋಪ, ಕಂಪ್ಲೇಂಟ್ ಕೊಟ್ಟಿರೋ ಕಾಪಿಯಲ್ಲಿ ಮಹಿಳೆ ಆರೋಪ ಮಾಡಿದ್ದಾರೆ. ಅದು FIR ಕಾಪಿಯಲ್ಲಿ ಕೂಡ ಇದೆ. HIV ಇಂಜೆಕ್ಟ್ ಮಾಡಿಸೋದು, ಈ ಯಾರು ತಮ್ಮ ರಾಜಕೀಯ ವಿರೋಧಿಗಳನ್ನ ಹನಿ ಟ್ರ್ಯಾಪ್ ಮಾಡಿಸೋದು, ಅವರಿಗೆ HIV ಇಂಜೆಕ್ಟ್ ಮಾಡಿಸೋದು, ಇವೆಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ನಾವು ಫಸ್ಟ್ ರಾಜಕಾರಣ ಎದಕ್ಕೆ ಬಂದಿರ್ತೀವಿ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಯಾಕಂದ್ರೆ ರಾಜಕಾರಣ ವ್ಯವಸ್ಥೆ ಒಳಗೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ, ಒಳ್ಳೆ ಸಮಾಜ ಉದ್ಧಾರ ಮಾಡೋದಾಗಲಿ, ನಮ್ಮ ಊರನ್ನ ಒಳ್ಳೆ ಅಭಿವೃದ್ಧಿ ಮಾಡೋದಾಗಲಿ ಇದಕ್ಕೆ ಕನಸನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರ್ತೀವಿ. ಆದರೆ ಇವತ್ತು ಪರಿಸ್ಥಿತಿ ಸಹಜವಾಗಿ ಕಮರ್ಷಿಯಲ್ ಆಗಿ ಹೋಗೈತೆ. ರಾಜಕಾರಣ ಇವತ್ತು ಸಂಪೂರ್ಣ ಕಮರ್ಷಿಯಲ್ ಆಗೈತೆ. ಜನರು ಅವರಾಗ್ಯಾರ, ರಾಜಕಾರಣಿಗಳು ಅವರಾಗ್ಯಾರ. ಇವತ್ತು ನಾಟ್ ಓನ್ಲಿ ಬರೀ ನಾವು ರಾಜಕಾರಣಿಗಳನ್ನ ಬ್ಲೇಮ್ ಮಾಡಿದ್ರು ನಡೆಯುವಂಥ ವ್ಯವಸ್ಥೆ. ಜನರು ಅವರಾಗ್ಯಾರ, ರಾಜಕಾರಣಿಗಳು ಅವರು ಅದಾರ. ಇವತ್ತು ಈ ವ್ಯವಸ್ಥೆ ಒಳಗೆ ಸಂಪೂರ್ಣವಾಗಿ ವ್ಯವಸ್ಥೆ ಕೆಟ್ಟೋಗೈತೆ. ವ್ಯವಸ್ಥೆ ಕಟ್ಟಿದ್ರಿಂದ ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಇಲ್ಲ. ಬೆಂಗಳೂರು ಸಿಸ್ಟಮ್ ನಾವು ನೋಡಿಬಿಟ್ರೆ ಅದು ಅಧೋಗತಿಗೆ ಹೋದಂಥ ಸಿಸ್ಟಮ್. ಯಾಕಂದರೆ ನಮ್ಮಲ್ಲಿ ಇನ್ನೂ ಮಾನ ಮರ್ಯಾದೆಗೆ ಏನಾರ ಆಂಜಾರ ಬದುಕ್ತಿರ್ತೀವಿ. ಆಮ್ಯಾಗ ದಿನಾನ ಉಷ್ಟ್ರು ಕೂಡಿಯೇ ಬದುಕೋರ್ಲಿ ಏನಿದ್ರು. ಇವತ್ತು ವಿನಯ್ ಕುಲಕರ್ಣಿ ಏನು ಮಾಡ್ದ, ಇವತ್ತೇನೋ ಮಾಡಿದ್ರೆ ಇಡೀ ಊರು ತುಂಬ ಸುದ್ದಿ ಇರ್ತೈತೆ. ಅದು ಇದು ಬೆಂಗಳೂರು ಸಿಟಿ ಹೊತ್ತಲ್ಲಿ ಆಗಲಿ ಯಾರು ಏನು ಮಾಡಿದ್ರು ಏನಾಗಿತ್ತು ಅಲ್ಲಿ ಕತಿ ಅಂಥ ವ್ಯವಸ್ಥೆ ಬಂದ ನಂತರ ಇವತ್ತಿನ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟಿದ್ದಂತರೂ ಸತ್ಯ. ಇವತ್ತು ಒಂದೇ ಪಕ್ಷ ಅಲ್ಲಿದೆ, ಎಲ್ಲ ಪಕ್ಷದಾಗೂ ನಿನ್ನೂ ಹೇಳಿ ಮಾಧ್ಯಮದ ಬಂದ. ಇವತ್ತು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಒಳ್ಳೆಯವರು ಅದಾರ, ಕೆಟ್ಟವ್ರು ಅದಾರ ಎಲ್ಲ ಪಕ್ಷದಾಗೂ. ಬಟ್ ಇವತ್ತು ಜನರು ಅದನ್ನು ಆಯ್ಕೆ ಮಾಡುವಂಥ ಟೈಮಲ್ಲಿ ಒಳ್ಳೆಯವರು ಕೆಟ್ಟ ಒಂದು ಗುರುತಿಸಿ ಆಯ್ಕೆ ಮಾಡೋದು ಜನ ಕಲ್ಕೋಬೇಕಷ್ಟೆ. ಯಾಕಂದ್ರೆ ಜನರು ಅದ ಕಮರ್ಷಿಯಲ್ ವೇದಾಗ ಥಿಂಕ್ ಮಾಡಿ ಇವತ್ತು ರಾಜಕಾರಣಿಗಳನ್ನ ಇಲೆಕ್ಟ್ ಮಾಡಕತ್ತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ? ಇದೇ ಬರುತ್ತೆ ಪರಿಸ್ಥಿತಿ. ನಾಡಾನೆಲ್ಲ ಒಬ್ಬ ಸಾಕ್ಷಿ, ಮತ್ತೆ ಇನ್ಯಾರು ಬೇಕು ನಿಮ್ಮ ಕಣ್ಣು ಮುಂದೆ ದೊಡ್ಡ ಸಾಕ್ಷಿ? ಇವತ್ತು 4 ವರ್ಷ ಆತು ನಾ ಊರಿಗೆ ಹೋಗ್ಲಾರ್ದು. ಇವತ್ತು 4 years ಆತು ನಾನು ನಿಮ್ಗೆ ಇವತ್ತಿಗೂ ಊರಿಗೆ ಹೋಗಿಲ್ಲ. ನಾನು ಕ್ಷೇತ್ರದ MLA ಆಗೀನಿ. ಕ್ಷೇತ್ರ ಜನ ಇಲ್ಲಿ ನೋಡಿ ಬಂದು ಈ ರೀತಿ ನಿಂದಿರುವಂಥ ಜನರ ಪರಿಸ್ಥಿತಿ ನೋಡಿಲ್ಲ. ಹೋಗಿ ಕಿತ್ತೂರಾಗ ಕುಂತ್ರೆ ನಾವು ಬೆಳಗ್ಗೆ ಹೋಗಿ ಕುಂತ್ರೆ ಬೆಳಗ್ಗೆ 7 ಗಂಟೆ ಚಾಲೂ ಮಾಡ್ತೀನಿ, ರಾತ್ರಿ 11 ಗಂಟೆ ಮಟ್ಟ ಮುಗಿಸ್ತಿದ್ದೀನಿ. ನನ್ನ ಕಡೆ ಏನು ಮತ್ತು ಈ ದೇಶದ ರಾಜಕಾರಣದಲ್ಲಿ ಏನಿದೆ? ಈ ದೇಶದ ರಾಜಕಾರಣ ಕಣ್ಣು ಕಾಣಂಗಿಲ್ಲ. ಇದಕ್ಕಿಂತ ಏನು ದೊಡ್ಡ ಮುನಿರತ್ನಾಗಿನ ಭಾಳ ದೊಡ್ಡದೇನು ದೇಶದ ರಾಜಕಾರಣ ಮಾತಾಡ್ತೀರಿ? ಎಲ್ಲಿ ದೇಶದ ರಾಜಕಾರಣ ಹೋಗಿ
ಮಾತಾಡೋಣ ಮಾಡ್ಕೊಳ್ಳೋಣ. ಇವತ್ತಿಂತ ನನ್ನಂತರ ಹಲವಾರು ಮಂದಿಗೆ ಅದಾವತ್ತೆ. ಇಡೀ ಈ ಕರ್ನಾಟಕ ಅಷ್ಟೇ ಇಡೀ ದೇಶದ ತುಂಬ ಅದಾವೆ. ಯಾಕೆ ಪವರ್ ಐತೆ ಅಂತೇಳಿ ಪವರ್ ಯೂಸ್ ಮಾಡೋದಕ್ಕೂ ಅದಕ್ಕೊಂದು ಲಿಮಿಟೇಷನ್ ಇರ್ಬೇಕು. ಪವರ್ ಯೂಸ್ ಮಾಡೋಕ್ಕೆ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಪವರ್ನ ಯೂಸ್ ಮಾಡೋದಕ್ಕೆ ಯಾವ ಒಳ್ಳೇದಕ್ಕಾಗಿ ಯೂಸ್ ಮಾಡಲಿ ಪವರ್. ಅದು ನಾನು ಇದು ಅಷ್ಟೇ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.